ಶೋರೂಮು. ನಾವು ತಗೊಂಡಿದ್ದ ಗಾಡಿ ಕರೆಕ್ಟಾಗಿ 6 ವರ್ಷ ಆಯ್ತದ ಗಾಡಿ ತಗೊಂಡು. ಗಾಡಿ ಸಿಗೋದು 4 ಗಂಟೆ ಆಗುತ್ತೆ ಅಂತ ಹೇಳೋರೆ. ಈಗ ನಮ್ಮ ಗಂಡಸು ಎಂತ ಫುಲ್ ಕಾಮಿಡಿ. ನಮ್ಮ ಗಂಡಸವರು ಏನು ಗಂಡಸು ಸಮಾಚಾರ? ಚಿನ್ನದ ವಾಚ್ ಕಟ್ಬಿಟ್ಟಿದ್ಯಾ? ಮಾತಾಡ್ತಾರ್ರಿ ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ. ಗಾಯ್ಸ್, ನಾನು ಅಂತೂ ಐಫೋನ್ ತಗೊಳ್ಳೋ ಡ್ರೀಮ್ ಇತ್ತು. ಆದರೆ ಐಫೋನ್ ಬೇಡ ಅಂತೇಳಿ ವಿವೋ 70 ಎಲಿಟ್ ತಗೋತಾ ಇದ್ದೀನಿ. ಹಲೋ ಕನ್ನಡಿಗರೇ, ವೆಲ್ಕಮ್ ಟು ಅನದರ್ ಬ್ಲಾಗ್. ನಾನು ಬ್ಲಾಗ್ ಮಾಡಿ ತುಂಬ ದಿವಸ ಆಗಿತ್ತು. ಯಾಕಪ್ಪ ಅಂತಂದರೆ ಯಾವುದೂ ಕಂಟೆಂಟ್ ಇರಲಿಲ್ಲ. ಸೊ ಇವತ್ತು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬ್ಲಾಗ್ ವಿಡಿಯೋನ. ನಮ್ಮೂರಲ್ಲಿ ಹಬ್ಬ ಇತ್ತು, ಮಾರಿ ಹಬ್ಬ. ಸೊ ಅದಕ್ಕೋಸ್ಕರ ನಾನು ಬೆಂಗಳೂರಿಂದ ರಜಾ ಹಾಕಿ ಊರಿಗೆ ಬಂದಿದ್ದೆ. ಸ್ವಲ್ಪ ತಲೆನೋವು ಇರೋದ್ರಿಂದ ನಮ್ಮ ಅಮ್ಮಂಗೆ ರವೆ ಗಂಜಿ ಮಾಡಿಕೊಡು ಅಂತ ಹೇಳಿದ್ದೆ. ರವೆ ಗಂಜಿ ಮಾಡೈತೆ. ಸೊ ಇವಾಗ ರವೆ ಗಂಜಿ ಕುಡ್ಕೊಂಡು ನಗರ ಹೋಗಬೇಕು. ಏನಕ್ಕಪ್ಪ ಅಂತಂದರೆ ನಮ್ಮ ಡಾರ್ಲಿಂಗ್ ಇಲ್ಲಿದ್ದಾರೆ ನೋಡಿ. ನಮ್ಮ ಡಾರ್ಲಿಂಗು ನೋಡಿ. ನಮ್ಮ ಡಾರ್ಲಿಂಗ್ ಇವ್ರನ್ನ ಸರ್ವಿಸಿಗೆ ಬಿಡೋಕೆ ಹೋಗ್ಬೇಕು ಇವತ್ತು ನಗರಕ್ಕೆ. ಹಂಗೆ ಸರ್ವಿಸೆಲ್ಲ ಮುಗಿಸ್ಕೊಂಡು ಒಂಚೂರು ಕೆಲಸ ಐತೆ ನಗರದಲ್ಲಿ, ಮುಗಿಸ್ಕೊಂಡು ಬರಬೇಕು. ಸಾಯಂಕಾಲ ಹಬ್ಬ ಇರುತ್ತೆ, ಚೆನ್ನಾಗಿದೆ. ನಾನು ಹೋದ ಸರಿ ಎಲ್ಲ ವೀಡಿಯೋ ಅಪ್ಲೋಡ್ ಮಾಡಿದ್ದೆ, ನೋಡಿದ್ದೀರಾ ಅನ್ಕೊತೀನಿ. ನೋಡಿಲ್ಲ ಅಂದರೆ ನನ್ನ ಚಾನಲ್ ಓಪನ್ ಮಾಡಿ ನೋಡ್ಕೊಬನ್ನಿ. ಸೊ ಬನ್ನಿ ಗಾಯ್ಸ್, ಹೋಗೋಣ. ಮನೆ ಮೇನ್ ಸರ್ಕಲಲ್ಲಿರೋದಲ್ವ, ಸೊ ಅದಕ್ಕೋಸ್ಕರ ಮೈಕೆಲ್ಲ ಹಾಕೋರೆ. ದೇವಸ್ಥಾನ ನಮ್ಮ ಮನೆ ಒಂದು ಸ್ವಲ್ಪ ದೂರ ಅಷ್ಟೇ ಇರೋದು. ಸೌಂಡು ಸಿಕ್ಕಾಪಟ್ಟೆ ಸೌಂಡ್ ಬರುತ್ತೆ, ಮಾತಾಡಿದ್ರೆ ಕೇಳಿಸಲ್ಲ. ಸೊ ನಾನು ಯಾಕಪ್ಪ ಇಷ್ಟು ದಿನ ಬ್ಲಾಗ್ ಮಾಡಿಲ್ಲ ಅಂತಂದರೆ ನನಗೆ ಯಾವುದೇ ಕಂಟೆಂಟ್ ಸಿಗ್ತಿರ್ಲಿಲ್ಲ. ಮತ್ತು ನಾನು ಒಂದು ಸ್ವಲ್ಪ ಬ್ಯುಸಿ ಇದೆ, ಅದಕ್ಕೋಸ್ಕರ ಬ್ಲಾಗ್ ಮಾಡೋಕ್ಕಾಗ್ತಿರ್ಲಿಲ್ಲ. ಇನ್ಮೇಲೆ ಸ್ಟಾರ್ಟ್ ಮಾಡ್ತೀನಿ. ಇನ್ಮೇಲೆ ಬ್ಲಾಗ್ ಬರ್ತಾ ಇರ್ತದೆ, ನೀವು ನೋಡ್ತಾ ಇರಿ. ಇಷ್ಟ ಆದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹೋಗೋಣ. ಇವಾಗ ಗಾಡಿನ ತಗೊಂಡು ಸರ್ವಿಸ್ ಬಿಡೋಕ್ಕೆ. ಗೈಸ್, ಇವತ್ತು ನಮ್ಮ ಚಿನ್ನಗೆ ಸ್ನಾನ ಮಾಡಿಸ್ಬೇಕು. 200 ರೂಪಾಯಿ ಸ್ನಾನ ಮಾಡಿಸ್ಕೊಂಡು ಕರ್ಕೊಬರ್ಬೇಕು. ಗೈಸ್, ನಾವು ಅಂತೂ ಸರ್ವಿಸ್ ಬಿಡೋಕೆ ಬಂದಿದ್ದೀವಿ. ಗಾಡಿ ಬಂದು 33,544 ಓಡಿದೆ. ಸೊ ಇವಾಗ ಸರ್ವಿಸಿಗೆ ಬಿಡಬೇಕು. ಏನು ಗೊತ್ತಿಲ್ಲ. ನೋಡಿ, ಇದೇ ಶೋರೂಮು. ನಾವು ತಗೊಂಡಿದ್ದ ಗಾಡಿ ಕರೆಕ್ಟಾಗಿ 6 ವರ್ಷ ಆಯ್ತದ ಗಾಡಿ ತಗೊಂಡು. ಅಲ್ಲಿ ಬರ್ಕೋತವ್ರಲ್ಲ ಅವರೇ ಮೇಡಮು, ಸರ್ವಿಸಿಗೆ ಬರ್ಕೋತವ್ರೆ ಎಲ್ಲ ಗಾಡಿನೂ. ಇಷ್ಟು ಗಾಡಿ ಆದಮೇಲೆ ನಮ್ಮ ಗಾಡಿ ಸರ್ವಿಸ್ ಆಗುತ್ತೆ. ನಮ್ಮ ಗಾಡಿ ಅಂತೂ ಸರ್ವಿಸ್ ಬಿಟ್ಟಾಯಿತು. 4 ಗಂಟೆ ಆಗುತ್ತೆ ಸಿಗೋದು ಅಂತ ಹೇಳೋರು. ಇವಾಗ ಅಷ್ಟರಲ್ಲಿ ಏನಾದರೂ ಕೆಲಸ ಇದೆ, ಕೆಲಸ ಮುಗಿಸ್ಕೊಂಡು ಬರೋದ ಬನ್ನಿ. ಗಾಡಿ ಸಿಗೋದು 4 ಗಂಟೆ ಆಗುತ್ತೆ ಅಂತ ಹೇಳೋರೆ. ಸೊ ಅಷ್ಟರಲ್ಲಿ ಬಟ್ಟೆ ತೊಗೊಂಡು ಸೀದಾ ಬಟ್ಟೆ ಅಂಗಡಿಗೆ ಹೋಗಿ ಬಟ್ಟೆ ತೊಗೊಂಡು ಅಲ್ಲಿಂದ ಇವಾಗ ಊರಿಗೆ ಬಸ್ ಹತ್ಕೊಂಡು ಹೋಗಬೇಕು. ಯಾಕೆಂದರೆ 4 ಗಂಟೆವರೆಗೂ ಇಲ್ಲೇ ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ನಮ್ಮ ಫ್ರೆಂಡ್ಗೆ ಫೋನ್ ಮಾಡಿಬಿಟ್ಟು ಕರ್ಸ್ಕೊಂಡು ಹೋಗಬೇಕು ಆ ಕಡೆಯಿಂದ. ಇವಾಗ ಬಟ್ಟೆ ತೊಗೊಳಕ್ಕೆ ಬಟ್ಟೆ ಅಂಗಡಿಗೆ ಹೋಗ್ತಾಯಿದ್ದೀನಿ. ಬಟ್ಟೆ ತೊಗೊಂಡು ಹಂಗೆ ಸೀದಾ ಬಸ್ ಹತ್ಕೊಂಡು ಹೋಗೋದ ಬನ್ನಿ ಗಾಯ್ಸ್. ಮತ್ತು ಸಾಯಂಕಾಲ 4 ಗಂಟೆಗೆ ಫೋನ್ ಮಾಡ್ತಾರೆ, ಅವಾಗ ಬಂದು ಗಾಡಿ ತೊಗೊಂಡು ಹೋಗಬೇಕು ಗೈಸ್. ಇವಾಗ ಬಟ್ಟೆ ಅಂಗಡಿಗೆ ಬಂದಿದ್ದೀವಿ ಬಟ್ಟೆ ತೊಗೊಳಕ್ಕೆ. ಫಾರ್ಮಲ್ ಶರ್ಟ್ ನೋಡ್ತಾ ಇದ್ದೀನಿ, ವೈಟ್ ಕಲರು. ಪ್ಯಾಂಟು ನನ್ನ ಹತ್ರನೇ ಇದೆ. ಇದಲ್ಲ ಆ ಅಂಗಡಿಯಲ್ಲಿ ವೈಟ್ ಕಲರ್ ಶರ್ಟು ಸಿಕ್ಕಿಲ್ಲ. ಸೊ ಬಾಲಾಜಿ ಸ್ಟೋರ್ಗೆ ಹೋಗ್ಬಿಟ್ಟು ತೊಗೊಂಡಿದ್ದೀನಿ ಇವಾಗ ವೈಟ್ ಕಲರ್ ಶರ್ಟು. ಪ್ಯಾಂಟು ನನ್ನ ಹತ್ರನೇ ಇದೆ. ಸೊ ಹಾಕಿ ನೋಡಬೇಕು ಮ್ಯಾಚಿಂಗ್ ಹೆಂಗಿರುತ್ತೆ ಅಂತ. ಸೊ ಇವಾಗ ಬಸ್ಸು ಹೋಗ್ಬಿಟ್ಟು ಬಸ್ ಸ್ಟಾಪಲ್ಲಿ ಬಸ್ ಹತ್ಕೊಂಡು ಹುಡಿಗಳ ಕಡೆ ಹೋಗ್ಬಿಟ್ಟು ನಮ್ಮ ಫ್ರೆಂಡ್ನ ಕರೆಸ್ಕೊಂಡು ಅಲ್ಲಿಂದ ಊರಿಗೆ ಹೋಗಬೇಕು. ಯಾಕೆಂದರೆ ಗಾಡಿ ಕೊಡೋದು ಸಾಯಂಕಾಲ ಆಗುತ್ತೆ, ಅದಕ್ಕೋಸ್ಕರ. ಸೊ ಈ ಶರ್ಟ್ಗೂ ಆ ಪ್ಯಾಂಟ್ಗೂ ಮ್ಯಾಚ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಬನ್ನಿ ಗಾಯ್ಸ್, ಹೋಗೋಣ ಬಸ್ ಸ್ಟ್ಯಾಂಡ್ ಕಡೆ. ನೋಡಿ, ನಗರ ಬಸ್ ಸ್ಟಾಪು. ಸೊ ಊರಿಗೆ ಹೋಗೋದು ಕ್ಯಾನ್ಸಲ್ ಆಯ್ತು. ಇವಾಗ ಊರಿಗೆ ಹೋಗೋದು ಕ್ಯಾನ್ಸಲ್ ಆಯಿತು ಅಂತಂದರೆ ನಮ್ಮ ಫ್ರೆಂಡ್ ಇಲ್ಲಿಗೆ ಬರ್ತಾವನೆ ನಗರಕ್ಕೆ. ಫೋನ್ ಮಾಡಿದ್ದೆ, ನೀನು ಅಲ್ಲೇ ಇರೋ ನಗರದಲ್ಲಿ ಬರ್ತೀನಿ ಅಂತ ಹೇಳೋನೆ. ಸೊ ಅವ್ನಿಗೆ ಇವಾಗ ವೆಯ್ಟ್ ಮಾಡಬೇಕು. ಬಸ್ಗಳೇನೋ ಬೇಜಾನಿದ್ದಾವೆ. ಸೊ ಆದರೆ ನಮ್ಮ ಫ್ರೆಂಡ್ ಇಲ್ಲಿಗೆ ಬರ್ತಾನೆ, ವೆಯ್ಟ್ ಮಾಡಬೇಕು. ಏನು ಮಾಡೋದು, ಕೆಲಸ ಎಲ್ಲ ಮುಗೀತು. ಗಾಡಿ ಬೇರೆ 4 ಗಂಟೆ ಕೊಡ್ತಾರೆ. ನಾನು ಇಲ್ಲಿಗೆ ಬರ್ತೀನಿ, ಅವ್ನು ಬರೋ ಅಷ್ಟರಲ್ಲಿ ½ ಆನ್ ಅವರ್ ಆಗುತ್ತೆ. ½ ಆನ್ ಅವರ್ ವೆಯ್ಟ್ ಮಾಡಬೇಕು. ವೆಯ್ಟ್ ಮಾಡ್ತೈತೆ ಅಂತ ಬಂದವನೇ ಅವನು. ಇನ್ನೊಂದು ಸ್ವಲ್ಪ ಹೊತ್ತು ಬರ್ತಾನೆ. ಸೊ ಇವಾಗ ಒಂದು ಮೊಬೈಲ್ ತೊಗೋಬೇಕಿತ್ತು, ಅದಕ್ಕೆ ಅಡ್ವಾನ್ಸ್ ಪೇ ಮಾಡಿದ್ದೆ 1000 ರುಪೀಸು. ಸೊ ಅದು ಮೊಬೈಲ್ ಬಂದು 60,000 65,000 ಸಮಥಿಂಗ್ ಇದೆ. ವಿವೋ V17 ಎಡಿಟ್ ಅಂತಲೇ ಏನೋ ಇದೆ. ಸೊ ಫಾರ್ ದ ಫಸ್ಟ್ ಟೈಮ್ ನಾನು 65,000 ಒಂದು ಫೋನ್ ಮೇಲೆ ಇನ್ವೆಸ್ಟ್ ಮಾಡ್ತಾಯಿದ್ದೀನಿ. ಯಾಕಪ್ಪ ಅಂದರೆ ಇರೋದು ಒಂದೇ ಫೋನು, ಇದರಲ್ಲೇ ಬ್ಲಾಗ್ ಮಾಡಬೇಕು ಮತ್ತು ಇದರಲ್ಲೇ ಎಡಿಟ್ ಮಾಡಬೇಕು. ಸೊ ಅದಕ್ಕೋಸ್ಕರ
ಹೊಸ ಫೋನ್ ತೊಗೊಳ್ಳೋಣ ಅಂತ ಡಿಸಿಷನ್ ಮಾಡಿದ್ದು. ನನಗೆ ಸಡನ್ನಾಗಿ ತಲೆಗೆ ಬಂತು ಹೊಸ ಫೋನ್ ತೊಗೊಳ್ಳೋಣ ಅಂತ. ನಾನು ಸುಮಾರು ದಿವಸದಿಂದ ಅಂದ್ಕೊಂಡಿದ್ದೆ. ಸೊ ನಾನು ತೊಗೋಬೇಕಾಗಿದ್ದು ವಿವೋ X300 Pro. ಅದು ಸ್ಟಾಕು ಇರಲಿಲ್ಲ ಅಂಥೇಳಿ ವಿವೋ V17 LTs ಅಂತ ಇದೆ, ಅದು ತೊಗೋತಾ ಇದ್ದೀನಿ. ನನ್ನ ಫ್ರೆಂಡು ಸಿಕ್ಕಾಬಟ್ಟೆ ಕಾಯಿಸ್ತಾನಪ್ಪ. ಅವನು ಕಾಯೋ ಅಷ್ಟರಲ್ಲಿ ಸೂರ್ಯ ಹತ್ತಿ ಮೇಲೆ ಬಂದ್ಬಿಟ್ಟವನೆ. ಸೊ ಇವಾಗ ಅಡ್ವಾನ್ಸ್ ಪೇ ಮಾಡಿದ್ದೀನಿ. ಮೊಬೈಲು ಅನ್ಬಾಕ್ಸಿಂಗ್ ಮಾಡ್ತೀನಿ, ನಿಮಗೆ ತೋರಿಸ್ತೀನಿ ಮೊಬೈಲ್ ಹೆಂಗಿದೆ ಅಂತ. ವೆಯ್ಟ್ ಮಾಡಿ. ನಾನು ಮೊಬೈಲ್ ತೊಗೋತಿರೋದು ನಮ್ಮ ಚಾಮರಾಜನಗರದಲ್ಲಿ ಫೋನ್ ರೇಂಜ್ ಮೊಬೈಲ್ ಅಂಗಡಿಯಲ್ಲಿ. ಸೊ ನಮ್ಮ ಗಂಡಸು ಅವರೆಲ್ಲ ಒಳಗಡೆ ಅವರೇ, ಬನ್ನಿ ಹೋಗೋಣ. ಆಲ್ರೆಡಿ ಬಂದ್ಬಿಟ್ಟವ್ರೆ. ಇದೇ ಫೋನ್ ತೊಗೋತಿರೋದು ನಾನು. ನಮ್ಮ ಗಂಡಸು ಹಿಡ್ಕೊಬಿಟ್ಟವ್ರೆ. ಹೆಂಗೈತೆ ಗಂಡಸು ಫೋನು? ಚೆನ್ನಾಗೈತಾ? 3,000 ರೂಪಾಯಿ ಮೊಬೈಲ್ ತೊಗೋತಿದ್ದೀನಿ. ನಮ್ಮ ಗಂಡಸವರು ಚಿನ್ನದ ವಾಚು. ಎಷ್ಟು ಗಂಡಸದು ವಾಚು? ಹಾಂ, ಎಷ್ಟು ಗ್ರಾಮ್ ಐತೆ? ಗೋಲ್ಡ್ ಕಲರ್ ವಾಚ್ ಕಟ್ಬಿಟ್ಟಿದ್ಯಾ? ಹಾಂ, ಫ್ರೆಂಡ್ದಾ? ಸುಳ್ಳು ಹೇಳ್ಬೇಡ. ಎಷ್ಟು ಲಕ್ಷ ಅದು? ನೋಡಿ ಗಾಯ್ಸ್, ನಮ್ಮ ಗಂಡಸವ್ರದ್ದು ರಾಜ ಮರ್ಯಾದೆ. ಲಕ್ಷ ವಾಚ್ ಹಾಕೊಂಡಿದ್ದೀರಾ. ಹಾಂ, ಇವಲ್ಲ ಫೋನ್ನ ಅಣ್ಣವರು ಶೂಟ್ ಮಾಡ್ತಾಯಿದ್ದಾರೆ. ಸೊ ಅವರೊಂದು ಮೊಬೈಲಲ್ಲಿ, ನಾನೊಂದು ಮೊಬೈಲಲ್ಲಿ ಬ್ಲಾಗ್ ಮಾಡಿ ಶೂಟ್ ಮಾಡ್ತಾಯಿದ್ದೀನಿ. ಸೊ ಹಂಗೆ ನಾನು ಫೋನ್ ಇಸ್ಕೊಂಡು ಚಕ್ಕ ಅಂತ ಓಪನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಫಾರ್ ದ ಫಸ್ಟ್ ಟೈಮ್ ನಾನು ಐಫೋನ್ ತೊಗೋಬೇಕು ಅಂತ ಕಂಡ್ಕೊಂಡಿದ್ದೆ. ಆದರೆ ಐಫೋನ್ ತೊಗೊಳಕ್ಕಾಗಿಲ್ಲ ಅಂತೇಳಿ ವಿವೋ V70 ಎಲಿಟ್ ಫೋನ್ ತೊಗೋತಾ ಇದ್ದೀನಿ. ನನ್ನ ಡ್ರೀಮು ಫುಲ್ಫಿಲ್ ಆಯಿತು ಫಸ್ಟ್ನೇದು. ಸೊ ನಾನು ಒಂದು ಬ್ಲಾಗ್ ಮಾಡೋಕ್ಕೆ ಫೋನ್ ಇಲ್ಲ ಅಂತ ಪರದಾಡ್ತಿದ್ದೆ. ಇರೋ ಫೋನಲ್ಲಿ ಚೆನ್ನಾಗಿ ಬರ್ತಿರಲಿಲ್ಲ, ಅದಕ್ಕೆ ಹೊಸ ಫೋನ್ ತೊಗೊಂಡಿದ್ದೀನಿ. ಸೊ ಹಂಗೆ ನಾವು ಫೋನ್ ತೊಗೊಂಡು ನಮ್ಮ ಗಾಡಿ ಬಿಟ್ಟಿದ್ವಲ್ಲ, ಶೋರೂಮಿಂದ ಫೋನ್ ಮಾಡಿದ್ರು, ನಿಮ್ಮ ಗಾಡಿ ರೆಡಿಯಾಗಿದೆ ಅಂತ. ನನಗೆ ಆಶ್ಚರ್ಯ ಆಯಿತು, ಏನಪ್ಪ ಮಧ್ಯಾಹ್ನನೇ ರೆಡಿ ಆಗಿಬಿಟ್ಟೈತೆ ಅಂತ. ನಾನು, ನಮ್ಮ ಫ್ರೆಂಡು ಮತ್ತು ನಮ್ಮ ಗಂಡಸು 3 ಜನನೂ ಶೋರೂಮ್ ಕಡೆ ಹೊಂಟ್ವಿ. ನಮ್ಮ ಫ್ರೆಂಡು ಮೇನ್ ರೋಡಲ್ಲಿ ಹೋಗಂದ್ರೆ ಒಳಗಡೆ ಶಾರ್ಟ್ ಕಟ್ಟಲ್ಲೆಲ್ಲ ನುಗ್ಸ್ಕೊಂಡಿದ್ದಾನೆ. ನಾನು ಹೇಳ್ದೆ ಈ ಏರಿಯಾದಲ್ಲಿ ಬೇಡ, ಓಡ್ಸೋಕ್ಕಾಗಲ್ಲ, ಹಂಸ್ಕೊಳ್ಳವೆ ಅಂತ. ನನ್ನ ಮಾತೆಲ್ಲಿ ಕೇಳ್ತಾನೆ. ಶೋರೂಮಲ್ಲಿ ಬಂದು ನೋಡಿದೆ ಅಷ್ಟರಲ್ಲಿ ನನ್ನ ಗಾಡಿ ವಾಟರ್ ಸರ್ವಿಸ್ ಎಲ್ಲ ಆಗಿ ಕ್ಲಚ್ ಬುಷ್ಗಳೆಲ್ಲ ಚೇಂಜ್ ಮಾಡಿ, ಆಯಿಲ್ ಚೇಂಜ್ ಮಾಡಿ ಎಲ್ಲ ರೆಡಿಯಾಗಿತ್ತು. ಸೊ ಒಂದು ಡಿಕ್ಕಿ ಫಿಟ್ ಮಾಡೋದಿತ್ತು, ಅದು ಫಿಟ್ ಮಾಡ್ತಾಯಿದ್ರು. ಚೆನ್ನಾಗಿ ನೀಟಾಗಿ ಮಾಡಿದ್ದಾರೆ, ಪರವಾಗಿಲ್ಲ. ಯಾವಾಗಲೂ ನನ್ನ ಗಾಡಿನ ಇಲ್ಲೇ ಸರ್ವಿಸಿಗೆ ಬಿಡೋದು. ಹಂಗೆ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸರ್ವಿಸ್ ಮುಗಿಸ್ಕೊಂಡು ಶಿಸ್ತಾಗಿ ಊರ ಕಡೆಗೆ ಹೊಂಟ್ವಿ. ಯಾಕಪ್ಪ ಅಂತಂದರೆ ಸಾಯಂಕಾಲ ಆಯಿತು, ಇವಾಗ ಹಬ್ಬ ಸ್ಟಾರ್ಟ್ ಆಗುತ್ತೆ. ಅವರಿಬ್ಬರು ಒಂದು ಬೈಕಲ್ಲಿ ಬರ್ತಾಯಿದ್ರು, ನಾನು ನನ್ನ ಗಾಡಿ ಎತ್ತಾಕೊಂಡು ಹೋಗ್ತಾ ಇದ್ದೀನಿ ಊರ ಕಡೆಗೆ. ಗಾಯ್ಸ್, ಇವತ್ತು ನಾನಂತೂ ಓಡಾಡಿ ನಗರದಲ್ಲಿ ಎಲ್ಲ ಗಾಡಿ ಸರ್ವಿಸಿಗೆ ಬಿಟ್ಟು ಎಲ್ಲ ಓಡಾಡ್ಕೊಂಡು ಮೊಬೈಲ್ ಬೇರೆ ತಗೊಂಡಲ್ಲ, ಫುಲ್ಲು ಸುಸ್ತಾಗ್ಬಿಟ್ಟಿದ್ದೀನಿ. ಆ ಕಡೆ ಈ ಕಡೆ ಓಡಾಡಿ. ಇವಾಗ ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಬೇಕು. ಸಾಯಂಕಾಲ ಹಬ್ಬ ಇರುತ್ತೆ, ರೆಡಿ ಆಗಬೇಕು. ಇನ್ನೇನು ಟೈಮ್ ಆಯಿತು, 5 ಗಂಟೆ ಆಯಿತು, ರೆಡಿ ಆಗಬೇಕೀಗ. ನೋಡಿ ಗಾಯ್ಸ್, ನಮ್ಮ ಅಮ್ಮನ ಫ್ರೆಂಡ್ಸ್ ಬಂದ್ಬಿಟ್ಟವ್ರೆ. ಅಕ್ಕ ತಂಗಿರಾ? ಹಾಂ, ನೋಡಿ ಇವರೊಬ್ರು, ಇವ್ರು ನಮ್ಮ ಚಿಕ್ಕಮ್ಮ, ಇವ್ರು ನಮ್ಮ ಅಕ್ಕ, ಇವ್ರು ನಮ್ಮಮ್ಮ. ಚಿಕ್ಕಮ್ಮ ಆಗ್ಬೇಕಾ? ಹಾಂ, ನನಗೆ ಗೊತ್ತಿಲ್ಲ ಏನಾಗಬೇಕು. ಹಾಂ ಹಾಂ ಗಾಯ್ಸ್, ಇವತ್ತು ಸಾಯಂಕಾಲ ತಂಬಿಟ್ಟು ಮಾಡ್ತಾರೆ, ಅದಕ್ಕೆ ಅಕ್ಕಿ ಎಲ್ಲ ಪುಡಿ ಮಾಡಿ ಇಟ್ಕೊಂಡವ್ರೆ. ನಾವು ತಂಬಿಟ್ಟು ಅಂತೀವಿ, ತಂಪು ಅಂತಾರೆ. ನೀವೇನಂತೀರಾ? ಹಾಂ, ದೀಪ್ಗಳು. ಹಾಂ ಗಾಯ್ಸ್, ನಾನು ಇಂಟು ಸ್ನಾನ ಮಾಡ್ಕೊಂಡು ರೆಡಿ ಆದೆ. ನಾನು ಸ್ನಾನ ಮಾಡ್ಕೊಂಡು ಬರೋಷ್ಟರಲ್ಲಿ ನಮ್ಮ ಅಮ್ಮವರು ತಂಬಿಟ್ಟು ರೆಡಿ ಮಾಡಿಬಿಟ್ಟವ್ರೆ. ನೋಡಿ ಗೈಸ್, ಈ ಥರ ತಂಬಿಟ್ಟು ಅಕ್ಕಿ ನುಚ್ಚಲ್ಲಿ ರೆಡಿ ಮಾಡಿಬಿಟ್ಟು ಅದ್ರ ಸುತ್ತ ಹಿಂಗೆ ಹೂವೆಲ್ಲ ಹಾಕ್ಬಿಟ್ಟು ಮಧ್ಯೆ ಎಣ್ಣೆ ಹಾಕ್ಬಿಟ್ಟು ದೀಪ ಹಚ್ತಾರೆ. ಅದು ನೈಟ್ ಟೈಮ್ ಚೆನ್ನಾಗಿರುತ್ತೆ. ಎಲ್ಲರೂ ತೊಗೊಬರ್ತಾರಲ್ಲ ಊರವರೆಲ್ಲ, ಆವಾಗ ಎಲ್ಲ ಒಂದೇ ಸರಿ ನೋಡೋಕ್ಕೆ ಚೆನ್ನಾಗಿರುತ್ತೆ ನೈಟ್ ಟೈಮು. ಸೊ ನೈಟ್ ಟೈಮು ಊರಿಂದ ಆಚೆ ತೊಗೊಂಡೋಗ್ತಾರೆ. ಊರಿಂದ ಆಚೆ ತೊಗೊಂಡೋಗಿ ದೇವಸ್ಥಾನದ ಹತ್ರ ಪೂಜೆ ಮಾಡ್ಕೊಂಬರ್ತಾರೆ. ಒಂದು ಸಣ್ಣ ಕೆರೆ ಇದೆ, ಆ ಕೆರೆ ಹತ್ರ ಬೇವಿನ ಸೊಪ್ಪು ಇಟ್ಬಿಟ್ಟು ಚೊಂಬಲ್ಲಿ ಹೊಸ ನೀರು ತೊಗೊಂಡು ಪೂಜೆ ಮಾಡ್ಕೊಂಬರ್ತಾರೆ. ಸೊ ಹೋದ ವೀಡಿಯೋದಲ್ಲಿ ಹಾಕಿದ್ದೀನಿ ಅದು.
ನಮ್ಮ ಅಮ್ಮವರೆಲ್ಲ ನಮ್ಮ ಚಿಕ್ಕಮ್ಮವರೆಲ್ಲ ಬಂದು ರೆಡಿ ಆಯ್ತವ್ರೆ. ಅಮ್ಮವರೆಲ್ಲ ರೆಡಿ ಆಯ್ತವ್ರೆ. ಇವಾಗ ತೊಗೊಂಡೋಗ್ತಾರೆ, ಮನೆ ಹತ್ರ ಬಂದು ಕರ್ಕೊಂಡು ಹೋಗ್ತಾರೆ, ಎಲ್ಲರ ಮನೆ ಹತ್ರನೂ. ಚಿಕ್ಕಮ್ಮ, ನಮ್ಮಮ್ಮ ನಿಮ್ಮ ಜೊತೆ ಒಂದು ಫೋಟೋ ತಗೋಬೇಕಂತೆ. ಏನಂತ ಎಲ್ಲರೂ ರೆಡಿಯಾಗಿ ಇವಾಗ ಅಲ್ಲಿಂದ ಕರ್ಕೊಬರ್ತಾ ಇದ್ದಾರೆ, ಆ ಕಡೆಯಿಂದ. ಸೊ ನಮ್ಮ ಮನೇಲೂ ರೆಡಿ ಆಗಿದ್ದಾರೆ. ಇವಾಗ ಅಲ್ಲಿ ಏನು ತೋರಿಸ್ತಾರೆ ಆ ಕಡೆಯಿಂದ ಕರ್ಕೊಂಬಂದು ಒಂದೊಂದು ಮನೆಯಿಂದ ಲೈನ್ ಕರ್ಕೊಬರ್ತಾರೆ. ಅಮ್ಮವರೆಲ್ಲ ರೆಡಿಯಾಗಿದ್ದಾರೆ. ಪೂಜೆ ಎಲ್ಲ ಮಾಡಿ ತಂಬಿಟ್ಟು ತಗೊಂಡು ಇವಾಗ ಲೈನಿಗೆ ಊರಿಂದ ಆಚೆ ಹೋಗ್ತಾರೆ. ಅಲ್ಲೊಂದು ಸಣ್ಣ ಕೆರೆ ಇದೆಲ್ಲ, ಅಲ್ಲಿ ಪೂಜೆ ಮಾಡಿ ತಗೊಬರ್ತಾರೆ ಹೊಸ ನೀರು. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇವಾಗ ನಮ್ಮ ಮನೆಯಿಂದ ಆ ಕಡೆ ನಮ್ಮನೆ ಏರಿಯಾ ಇದೆಯಲ್ಲ, ಅಲ್ಲಿಂದ ಲಾಸ್ಟಿಂದ ಕರ್ಕೊಂಡು ಹೋಗ್ತಾರೆ. ನೋಡಿ ನಮ್ಮ ಅಮ್ಮವರು ತಂಪೆತ್ಕೊಂಡು ರೆಡಿಯಾಗಿದ್ದಾರೆ ಲೈನ್ಗೆ ಹೋಗೋಕ್ಕೆ. ಹಂಗೆ ಒಬ್ಬೊಬ್ಬರಾಗಿ ಲೈನ್ ಬೈ ಲೈನ್ ಸೇರಿಸಿ ಒಂದು ದೊಡ್ಡ ಲೈನ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಈ ಥರ ಒಂದು ದೊಡ್ಡ ಲೈನ್ ಮಾಡಿ ಎಲ್ಲರನ್ನೂ ಕರ್ಕೊಂಡೋಗಿ ಊರಿಂದ ಆಚೆ ಒಂದು ಕಟ್ಟೆ ಇದೆ, ಅಲ್ಲಿ ಎಲ್ಲರೂ ತಟ್ಟೆ ಇಟ್ಟು ಪೂಜೆ ಮಾಡಿ ಮತ್ತೆ ಹೊಸ ನೀರು ತೊಗೊಬರ್ತಾರೆ ಬೇವಿನ ಸೊಪ್ಪು ಹಾಕ್ಕೊಂಡು. ಹೋದ ಸರಿಗಿಂತ ಈ ಸರಿ ಕಮ್ಮಿ ಮಾಡಿದ್ದಾರೆ, ತಂಬಿಟ್ಟು ಕಮ್ಮಿ ಜನ ಬಂದಿದ್ದಾರೆ ಹಬ್ಬಕ್ಕೆ. ಅದಕ್ಕೆ ಸ್ವಲ್ಪ ಹೋದ ಸರಿ ಒಂದು ಸ್ವಲ್ಪ ಜಾಸ್ತಿ ಇತ್ತು. ಸೊ ಈ ಸರಿ ಹೋಲಿಸ್ಕೊಂಡ್ರೆ ಯಾಕೋ ಬರ್ತಾ ಕಮ್ಮಿ ಆಗ್ತಾಯಿದೆ. ನೋಡೋಣ ನೆಕ್ಸ್ಟ್ ಎಷ್ಟಿರುತ್ತೆ ಅಂತ ನೋಡಬೇಕಾಗತ್ತೆ. ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನುತ್ತಾವ ಗೆಜ್ಜೆ, ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನುತ್ತಾವ ಗೆಜ್ಜೆ. ಜಾನಪದ ಪದ ಕೇಳಣ್ಣ, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬಾನಿಗೇರಿತೋ ರಂಗು. ಹಳ್ಳಿ ಹೈದರ ಒಳ್ಳೆ ಮನಸ್ಸಿದೆ ಯಾರಿಗೇನಿದೆ ಹಂಗು. ಗಲ್ಲು ಗಲ್ಲೆನುತ್ತಾವು ದೋಸ್ತಿ, ಗಲ್ಲು ಗಲ್ಲೆನುತ್ತಾವ ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ, ಗಲ್ಲು ಗಲ್ಲೆನುತ್ತಾವ. ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನುತ್ತಾವ ಗೆಜ್ಜೆ, ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನುತ್ತಾವ ಗೆಜ್ಜೆ. ನೋಡಿ ನಾನು ಹೇಳಿದ್ನಲ್ಲ, ಊರಿಂದ ಆಚೆ ಒಂದು ಕಟ್ಟೆ ಇದೆ, ಆ ಕಟ್ಟೆಯಲ್ಲಿ ಎಲ್ಲರೂ ತಟ್ಟೆ ತೊಗೊಂಡೋಗ್ಬಿಟ್ಟು ಮತ್ತೆ ತಟ್ಟೆ ಎಲ್ಲ ಲೈನಿಗೆ ಜೋಡಿಸ್ಬಿಟ್ಟು ಪೂಜೆ ಮಾಡ್ಕೊಬರ್ತಾರೆ ಅಂತ ಬೇವಿನ ಸೊಪ್ಪು ಮತ್ತು ಒಂದು ಚೊಂಬಲ್ಲಿ ನೀರು ಹಾಕ್ಕೊಂಡು ಬೇವಿನ ಸೊಪ್ಪು ತೊಗೊಂಡು ಮಾರಿ ಕುಣಿತ ಡ್ಯಾನ್ಸ್ ಮಾಡ್ಕೊಂಡು ಬರ್ತಾರೆ ಅಂತ ಹೇಳಿದ್ನಲ್ಲ. ಸೊ ಇದೇ ಕಟ್ಟೆ ಅದು. ಈಗ ನಮ್ಮ ಗಂಡಸು ಎಂತ ಫುಲ್ ಕಾಮಿಡಿ. ನಮ್ಮ ಗಂಡಸವರು ಏನು ಗಂಡಸು ಸಮಾಚಾರ? ಚಿನ್ನದ ವಾಚ್ ಕಟ್ಬಿಟ್ಟಿದ್ಯಾ? ಓ ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಆ ಲೈಟ್ ಬೆಳಕಿಗೆ ಅದಕ್ಕೂ ಫಳ 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 ಅಂತ ಹೊಳಿತೈತೆ. ಲೈಟ್ ಬೆಳಕಿಗೆ ಅದಕ್ಕೂ ಫಳ ಫಳ ಅಂತ ಹೊಳಿತೈತಲ್ಲ. 60,000 ಮೊಬೈಲು? ಯಾರು 60,000 ರೂಪಾಯಿ ಮೊಬೈಲ್ ತಗೊಂಡ? ನಾನಾ? ಯಾವಾಗ? ಓ ನಿಜ ಗುರು, ಸೇವಿಂಗ್ ಮಾಡಿಸ್ಬಿಟ್ಟಿದ್ಯಾ? ಇಲ್ಲಿ ಸೇವಿಂಗ್ ಮಾಡಿಸೋದು ಒಳ್ಳೆ ಮದ್ವೆ ಗಂಡ ಥರ ಆಗ್ಬಿಟ್ಟಿದ್ಯಲ್ಲ. ನಮಗೆಲ್ಲ ಗೊತ್ತಾಗೋಯ್ತು ನೋಡಿ ಈಗ ಅಲ್ಲಿ ಬೇವಿನ ಸೊಪ್ಪೆಲ್ಲ ಹಾಕ್ಬಿಟ್ಟು ಇವಾಗ ಪೂಜಾರಿಯವರು ಚೊಂಬಿಗೆ ಹೊಸ ನೀರು ತೊಗೊಂಡಿರ್ತಾರಲ್ಲ, ಸೊ ಅದಕ್ಕೆ ಪೂಜೆ ಮಾಡ್ತಾರೆ. ಮತ್ತು ಎಲ್ಲರ ತಟ್ಟೆಗೂ ಪೂಜೆ ಮಾಡ್ತಾರೆ. ದೊಡ್ಡವರು ಪೂಜೆ ಮತ್ತು ಜ್ಞಾನ ದೇವ್ರ ಭಕ್ತಿ ಅಂತಿದ್ರೆ, ಚಿಕ್ಕವ್ರು ನೋಡಿ ಏನು ಮಾಡ್ತವ್ರೆ ಅಂತ. ಜಾಲಿ ಜಾಲಿ, ಲೈಫ್ ಎಲ್ಲ ಜಾಲಿ. ನಾವು ಚಿಕ್ಕವ್ರು ಇರ್ಬೇಕಾದ್ರೆ ಇದೇ ಥರ ಕುಣಿತಾ ಇದ್ವಿ, ಆದರೆ ಇವಾಗ ಆ ಲೈಫ್ ಸಿಗಲ್ಲ. ಯಾವ ಲೈಫಲ್ಲಿ ಏನೇನು ಅನುಭವಿಸ್ಬೇಕು ಅದೆಲ್ಲ ಅನುಭವಿಸ್ಬಿಡ್ಬೇಕು. ಪೂಜೆ ಎಲ್ಲ ಮಾಡಿಕೊಂಡು ನೋಡಿ ಅಲ್ಲಿ ಚೊಂಬಿಗೆ ನೀರು ತುಂಬಿಕೊಂಡು ಬೇವಿನ ಸೊಪ್ಪು ತರ್ತಾರಲ್ಲ, ಸೊ ಅವರು ಮಾರಿ ಡ್ಯಾನ್ಸ್ ಆಡಿಕೊಂಡು ದೇವಸ್ಥಾನದವ್ರಿಗೂ ತೊಗೊಂಡೋಗ್ತಾರೆ. ಇವಾಗ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ಮಾರಿ ಡ್ಯಾನ್ಸು. ಸೊ ಇಲ್ಲಿಂದ ದೇವಸ್ಥಾನದವರೆಗೂ ಡ್ಯಾನ್ಸ್ ಮಾಡ್ಕೊಂಡೇ ಹೋಗೋದು.
ಕಡೆ ಬರ್ತಿದ್ದಂಗೆ ಫೋಕಸ್ ಲೈಟ್ ಆನ್ ಮಾಡಿಬಿಟ್ರು. ಫೋಕಸ್ ಲೈಟ್ ಆನ್ ಮಾಡಿದ್ಮೇಲೆ ಹುಡುಗರೆಲ್ಲ ರೊಚ್ಗೆದ್ದು ಸಿಕ್ಕಾಪಟ್ಟೆ ಕುಣಿದಾಡ್ಬಿಟ್ಟಿದ್ದಾರೆ. ಆಮೇಲೆ ಸ್ಟಾರ್ಟ್ ಮಾಡಿದ್ರು ನೋಡಿ. ಟಮಟೆ ಅವರೆಲ್ಲ ಶಿಸ್ತಾಗಿ ಮನೆಗೆ ಹೋದ್ರು. ನಾವು ಬಾಕ್ಸ್ ಎಲ್ಲ ಹಾಕೊಂಡ್ಬಿಟ್ಟು ಹುಡುಗರು ಚಿತ್ತಲ್ ಪತ್ತಲ್ಲು. ಒಂದು ದಿವಸ ಹಬ್ಬ ಅಂತಂದರೆ ಇಡೀ ಒಂದು ವರ್ಷ ಬೇಜಾರಲ್ಲಿದ್ರು ಈ ಒಂದು ದಿನ ಆ ಬೇಜಾರೆಲ್ಲ ಮರ್ಸ್ಬಿಡ್ತದೆ. ಆ ಥರ ದಿನ ಇದು. ಈ ದಿನನ ನಾವು ಯಾವತ್ತೂ ಮಿಸ್ ಮಾಡ್ಕೊಳ್ಳಲ್ಲ. ನನ್ನ ಮಕ್ಕಳ ಜಗರ್ಕೊಳ ಸೈಡ್ಗೆ ನಾವೇನು ಕಮ್ಮಿ ಇಲ್ಲ ಅಂತ ಚಿಕ್ಕ ಹುಡುಗಿರೆಲ್ಲ ಡ್ಯಾನ್ಸ್ ಮಾಡಕ್ಕೆ ಬಂದ್ಬಿಟ್ರೆ ನಮಗೆ ಭಯ ಆಗೋಯ್ತು. ಅದಾದ್ಮೇಲೆ ನೆಕ್ಸ್ಟ್ ಸಾಂಗ್ ಹಾಕಿದ್ರು. ನಮ್ಮ ಹುಡುಗರು ನೀನೇನು ಸೈಡಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀಯ ಬಾ ನೀನು ಒಂದೆರಡು ಸ್ಟೆಪ್ ಹಾಕೊಂಡ್ರು. ನಾನು ಬರೋದು ಹೆಂಗಿದ್ರು ಹಬ್ಬಕ್ಕೆ ಬಂದಿದ್ದೀವಿ ಇವತ್ತು ಒಂದು ದಿವಸ ಅಲ್ವಾ ಅಂತೇಳಿ ನಾನು ಜೋಸಲ್ಲಿ ಹಂಗೆ ಒಂದೆರಡು ಸ್ಟೆಪ್ ಹಾಕಿದೆ. ಶ್ರೀರಾಪುರದ ಹುಡುಗಿ ಎಲ್ಲ ಸಂದಿ ಗಂಡಿ ಹುಡುಗಿ ತಲೆ ಸುತ್ತಿ 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 ನಿನ್ನ ಅಡ್ಡ ಹುಡ್ಕೊಂಡ್ ಬಂದೆ. ಕಟ್ಟವಳು ಇಲ್ಲ ಡಬ್ಬು ಕಡ್ತವಳು ನಿಜ ಅಂತೂ ಇಂತೂ ದೇವ್ರನ್ನ ತಂದಾಯಿತು, ಎಲ್ಲ ಮಾಡಾಯಿತು. ಹುಡುಗರೆಲ್ಲ ಕೊಂಡು ಕುಪ್ಪರಿಸ್ಬಿಟ್ಟಿದ್ದಾರೆ. ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್. ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ನಾಳೆ ಮತ್ತೆ ಇನ್ನೊಂದು ಬ್ಲಾಗ್ ಮಾಡ್ತೀನಿ. ಟಾಟಾ ಬಾಯ್ ಬಾಯ್, ಲವ್ ಯು. ಇಷ್ಟ ಆದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.